ಹಾಯ್ ಗಾಯ್ಸ್, ಈಗ ನಮ್ಮ ಮನೆಯಲ್ಲಿ ಹುಗ್ಗಿ ಮಾಡ್ತಾಯಿದ್ದಾರೆ. ನಾನು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಮ್ಮವರು ಎಣ್ಣೆಯಲ್ಲಿ ಅದನ್ನು ಮಾಡ್ತಾರೆ. ನಾನಿಲ್ಲಿ ಏನಂದರೆ ನೀರು ಹಾಕಿ ಉಪ್ಪು ಹಾಕಿ ಎಲ್ಲ ಇದಾಕಿ ಮಾಡಬೇಕು. ಅದಾದಮೇಲೆ ಅವ್ರ ಕೆಲಸ ಅದು. ಇಲ್ಲಿ ಇಟ್ಟು ಇವಾಗ ನೀರು ಹಾಕ್ತಾಯಿದ್ದೀನಿ. ಸೊ ಗಾಯ್ಸ್, ಇದರಲ್ಲಿ ಉಪ್ಪು ಹಾಕ್ಬೇಕು. ಎಷ್ಟು ಹಾಕ್ಬೇಕು ಗೊತ್ತಿಲ್ಲ. ನಮ್ಮ ಚಿಕ್ಕಮ್ಮವ್ರು ಹೇಳ್ತಾರೆ ಇಲ್ಲಿ ಉಪ್ಪು ರೆಡಿಯಾಗಿದೆ. ಸೋಡಾ ಪುಡಿ ಅಲ್ಲಿ ಐತಿ ಮ್ಯಾಗ, ಅದೆಲ್ಲಿಟ್ಟಾರ ಗೊತ್ತಿಲ್ಲ. ನೀವು ಅದರಲ್ಲಿ ಐತಿಲ್ಲ. ಅಲ್ಲಿ ಆಗಲಿ ಚಿತ್ರಾನ್ನಕ್ಕೆ ಎಲ್ಲ ರೆಡಿಯಾಗಿದೆ. ಅನ್ನೊಂದೇ ರೆಡಿ ಆಗಬೇಕು. ಅಲ್ಲಿ ನೋಡ್ರಿ ಅನ್ನ. ಅದರಲ್ಲಿ ಸೋಡಾ ಪುಡಿ ಆಡ್ತಾಯಿದ್ದಾರೆ. ಹಾಕಿ ಒಂದು ಗಂಟೆ ಮಾಡ್ತಾರೆ. ಈಗ ಸೋಡಾ ಪುಡಿ ಸ್ವಲ್ಪ ಜಾಸ್ತಿ ಸಾಕು ಸಾಕಂತ ಅಂತಾರೆ. ಇವಾಗ ಏನಿದೆ ಅಜ್ವಾನು ಕೂಡ ಹಾಕ್ತಾರೆ. ಹೆಂಗೆಂಗೂ ಮಾಡ್ತೀವಿ ನಾವು. ಫಸ್ಟ್ ಕಲಿಸಿ ಆಮೇಲೆ ನೀರು ಹಾಕ್ತೀವಿ. ಕಲಿಸ್ತಾ ಇದ್ದೀನಿ, ಮತ್ತು ನೀರು ಹಾಕೋದು ಬಾಕಿದೆ. ಕಲಿಸ್ತಾ ಇದ್ದಾರೆ. ಕರೆಂಟ್ ಐತಿ. ನಮ್ಮ ವೀಕ್ಷಣೆಯ ಸಮಯದಲ್ಲಿ ಕರೆಂಟ್ ಹೋಗಿದೆ. ಆದರೆ ನಮ್ಮ ಹತ್ರ ಬ್ಯಾಟ್ರಿ ಇದೆ, 51% ಚಾರ್ಜಿಂಗ್ ಇದೆ. ನೋ ಟೆನ್ಷನ್. ಈ ಟೈಮಲ್ಲಿ ಕರೆಂಟ್ ಹೋದ್ರೆ ಕೂಡ ಜಾಸ್ತಿ ಟೆನ್ಷನ್ ಇಲ್ಲ. ಒಳ್ಳೆ ಬ್ಯಾಟ್ರಿ ಇದೆ ನಮಗೆ. ಹಾಗಾದರೂ ನನ್ನ ಮೊಬೈಲ್ ಸ್ವಲ್ಪ ದೊಡ್ಡ ಬ್ಯಾಟ್ರಿ, ಅದಕ್ಕೆ ಸ್ವಲ್ಪ ಭಯ ಇಲ್ಲ. ಸ್ವಲ್ಪ ನೀರು ಜಾಸ್ತಿ ಅಂದರೆ ನಾವು ಹೇಳ್ಬಾರ್ದು ಯಾವುದಾಗ. ನಾನು ಅಡ್ವೈಸ್ ಮಾತ್ರ ಕೊಡೋಕೆ ಹೋಗ್ಬಾರ್ದು. ನಮ್ಮ ಮನೆಯಲ್ಲಿ ಅಡ್ವೈಸ್ ಕೊಟ್ಟರೆ ನಿಂಗೆ ಯಾಕೆ ನಾನು ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ, ಬೆದರಿಸ್ಬಿಡ್ತಾರೆ. ನಮ್ಮ ಚಿಕ್ಕಪ್ಪ ಅವರು ಚಿತ್ರಾನ್ನ ಮಾಡ್ತಾರ. ಎಲ್ಲ ಪಲ್ಯ ರೆಡಿ ಮಾಡಕಚ್ಚಾರ. ಅಲ್ಲಿ ಅನ್ನ ರೆಡಿ ಐತಿ. ಈಗ ಏನಿಲ್ಲ, ಅದ್ರಲ್ಲಿ ಹಾಕಿ ಮಾಡೋದಂದೇನಿದೆ. ನಮ್ಮ ಮುದೇಕ್ಕೆ ಮನೇಲಿ ನಿದ್ದೆ ಮಾಡ್ತಾಳ. ಇದು ಚಿಕ್ಕಲಮ್ಮ ಕೆಲಸ ಇಲ್ಲ, ಸುಮ್ಮನೆ ಹೋಗಿ ಅಡ್ಡಾಡ್ತಾ ಪುಗ್ಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಗಲಿ ರೆಡಿಯಾಗಿದೆ, ಪರವಾಗಿಲ್ಲ. ಪುಗ್ಗಿ ಮಾಡ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮವರು. ಈಗೆಲ್ಲ ಊಟ ಮಾಡೋ ಸಮಯ. ಅನ್ನೆಲ್ಲ ತಗೊಂಡು ಈಗ ಚಿತ್ರಾನ್ನ ಕಲ್ಸೋದೈತಿ. ಚಿತ್ರಾನ್ನ ಕಲ್ಸಿದ ಮೇಲೆ ಇನ್ನು ಊಟ ಮಾಡೋದಂದೆ. ಚಿತ್ರಾನ್ನ ಕಲಿಸ್ಬಿಟ್ರ ಅಂತ ಚಿತ್ರಾನ್ನ ಮಾಡಿಟ್ಬಿಟ್ರ. ನಾವು ತಿಂಬೋದಂದೆ ಲೇಟ್. ಈಗ